ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಶರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆ ಬೇಡುವೆ. ಸಿರಿಯ ಆಗರವನ್ನಾಗಿಸಿ ಹೋದ ಸಾಧು ಸತ್ಪುರುಷರನ್ನು ಸಂತ ಮಹಾಂತರನ್ನು ಒಂದರೆಗಳಿಗೆ ಸ್ಮರಣೆಗೈದು ಗಡಿ ಕಾಯುವ ಯೋಧನಿಗೂ ಗಡಿಯೊಳಗೆ ನಮ್ಮನ್ನ ಸಲಹುವ ಅನ್ನದಾತನಿಗೂ ಶಿರಭಾಗಿ ವಂದಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವರ ಸಹೃದಯ ಬಹುತೇಕ ನವನವೀನ ಕಾರ್ಯಕ್ರಮಗಳನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದು ಅಂತಹ ಮತ್ತೊಂದು ಹೆಜ್ಜೆ ನಮ್ಮನ್ನಗಲಿರುವ ಅಪರ್ಣಾ ವಸ್ಸಾರೆಯವರು. ಕಣ್ಣರಿಯದ ಕೇಳರಿಯದ ಮಹಾ ಕಾವೇರಿ ಫೌಂಡೇಶನ್ ಮುಗುಳ್ಕೋಟ್ ಹಾಗೂ ಐಸಿರಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಈ ವರ್ಷದ ಅಪರ್ಣಾ ಅವಾರ್ಡ್ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದು ಅಪ್ರತಿಮ ಕಲಾ ಪ್ರತಿಭೆ, ಕನ್ನಡಮ್ಮನ ಹೆಮ್ಮೆಯ ಸುಪುತ್ರಿ, ಕನ್ನಡ ಭಾಷೆಯ ಮಣಿಮುಖ ಆ್ಯಂಡ್ ಓನ್ಲಿ ವರಲಕ್ಷ್ಮಿಯಾಗಿದ್ದ ಕನ್ನಡ 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 ಅಂಥೇಳಿ ಉಸಿರಾಡಿರ್ತಕ್ಕಂತಹ ಅಪರ್ಣಾ ಅವರನ್ನು ನೆನಪಿಸಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮಹಿಳಾ ಪರಿಷತ್ತಿನ ಅಧ್ಯಕ್ಷರು, ಹೋರಾಟಗಾರ್ತಿ, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾಗವಾಗಿ ಕೆಲಸ ನಿರ್ವಹಿಸಿರ್ತಕ್ಕಂತಹ ಎಣ್ಣ ಮಾತೃ ಸ್ವರೂಪಿ ರತ್ನ ಬಾಳಪ್ಪನವರು ಮೇಡಮ್ ಅವರು ಇವತ್ತಿನ ಘನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಹೋದರರು ಬಹುತೇಕ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ನಿರೂಪಣೆಯನ್ನ ಮಾಡಿರ್ತಕ್ಕಂಥವರು, ಒಡೆರಟ್ಟಿಯಲ್ಲಿರ್ತಕ್ಕಂತಹ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂತಹ ವಿಠಲ್ ಜೋಡಟ್ಟಿ ಸರ್ ಅವರು ಇವತ್ತಿನ ಅತಿಥಿಗಳ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೂ ಗಾಯನದ ಮೂಲಕ ಸಂಗೀತದ ನಾದ ಸರಸ್ವತಿಯನ್ನ ನಮ್ಮೆಲ್ಲರ ಮನಸ್ಸಿಗೆ ತಾಕಿಸಿರ್ತಕ್ಕಂತಹ ಸುರಭಿ ಮೊಕಾಶಿಯವರು. ಮೂರ್ತಿ ನೋಡಲಿಕ್ಕೆ ಬಹಳಷ್ಟು ಚಿಕ್ಕದು, ಅದರ ಪ್ರತಿಭೆ ಅಗಾಧವಾಗಿರ್ತಕ್ಕಂಥದ್ದು. ಒಂದು ಬಹುಮುಖ ಪ್ರತಿಭೆ. ಆಟ ಓಟ ಓದು ಬರಹ ಅಷ್ಟೇ ಅಲ್ಲದೆ ಕಲೆಯ ಪ್ರಕಾರವಾಗಿ ಭರತನಾಟ್ಯ, ಸಂಗೀತ, ನಿರೂಪಣೆ, ಭಾಷಣ ಹಲವಾರು ಪ್ರಭೇದಗಳಲ್ಲಿ ತನ್ನ ತೊಡಗಿಸಿಕೊಂಡಿರ್ತಕ್ಕಂತಹ ಒಂದು ಚಿನ್ಮಯ ಸ್ವರೂಪಿ ಚೇತನ ಅಂಥೇಳಿನೇ ಹೇಳ್ಬೋದು ಸುರಭಿ ಮೊಕಾಶಿಯವರು. ಅವ್ರ ಜೊತೆ ಅವ್ರ ತಂದೆ ಬಂದಿದ್ದಾರ ಶ್ರೀಶೈಲ ಮೊಕಾಶಿಯವರು. ಸೊ ಇವತ್ತು ಸುರಭಿ ಅವರು ನಮ್ಮ ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಬೇಕಂತ ಹೇಳಿ ಅವರು ಕೇಳ್ಕೊಳ್ತಾ ಇದ್ದೀವಿ. ಸಮೀಪದ ಮಹಲಿಂಪುರದ KLE ಸಂಸ್ಥೆಯಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂತಹ ಶಿವಲಿಂಗ್ ಸಿಗ್ನಾಳ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಸಹ ವೇದಿಕೆಯಲ್ಲಿ ಅತಿಥಿಗಳ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಹೇಳಿ ಪ್ರಮುಖ ವೇದಿಕೆಗೆ ಕರೆ ತಂದಿರ್ತಕ್ಕಂತಹ ಹೊಸ ದಿಗಂತ ಪತ್ರಿಕೆ ಹಾಗೂ ಕಾವೇರಿ ಫೌಂಡೇಶನ್ದ ಅಧ್ಯಕ್ಷರಾಗಿರ್ತಕ್ಕಂತಹ ಚಿದಾನಂದ ಐಹೊಳೆ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತ ಸ್ಥಾನವನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಳ್ತಾ ಇದೆ.